ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ವಿಶೇಷವಾಗಿ ನಮ್ಮ ಬೆಂಗಳೂರು ಹೆಮ್ಮೆಯ ಒಂದು ಡಾಕ್ಟರ್ಸ್ ವಿಶೇಷವಾದ ಒಂದು ಮೈಗ್ರೇನ್ ಡೇಗೆ ಒಂದು ಸರ್ಜರಿ ಮುಖಾಂತರ ಮತ್ತೆ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ಒಂದು ಕೆಲಸಗಳಾಗ್ತಾ ಇದೆ. ಆ ಕುರಿತಾಗಿ ವಿಶೇಷ ಮಾಹಿತಿ ಇಲ್ಲಿದೆ, ನೋಡೋಣ ಬನ್ನಿ. ಏನ್ ವಿಶೇಷತೆ ಮತ್ತೆ ಇದು ಇಂಡಿಯಾದಲ್ಲಿ ಯಾವ ತರ ಇದು ಮಾಡ್ತಾರೆ? ಇವತ್ತು ವರ್ಲ್ಡ್ ಮೈಗ್ರೇನ್ ಡೇ ಅಥವಾ ಇಂಟರ್ನ್ಯಾಷನಲ್ ಮೈಗ್ರೇನ್ ಆಕ್ಷನ್ ಡೇ ಅಂತ. ಮೈಗ್ರೇನ್ ಅನ್ನೋದು ಬಹಳಷ್ಟು ಜನ ಬಳಲುವಂಥ, ತುಂಬ ಬಳಲುವಂಥ ಅತಿಯಾದ ಒಂದು ತಲೆನೋವು. ತಲೆನೋವು ಎಷ್ಟು ಅಂತಂದ್ರೆ ಅವರನ್ನು ಪೂರ್ತಿ ಮಲಗಿಸ್ಬಿಡುತ್ತೆ. ಸೂರ್ಯನ ಬೆಳಕು ನೋಡೋಕ್ಕಾಗಲ್ಲ, ಲೈಟ್ ನೋಡೋಕ್ಕಾಗಲ್ಲ, ಏನು ಓದಕ್ಕಾಗಲ್ಲ, ಟಿ ವಿ ನೋಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಸ್ಟೂಡೆಂಟ್ಸ್ ಓದ್ತಾ ಇದ್ರೆ ಅವ್ರಿಗೆ ಟೆಸ್ಟ್ ಎಕ್ಸಾಮ್ ಕೊಡೋಕ್ಕಾಗಲ್ಲ, ಜನಗಳು ಕೆಲಸ ಮಾಡೋಕ್ಕಾಗಲ್ಲ, ಡಾಕ್ಟರ್ಗಳು ಸರ್ಜರಿ ಮಾಡೋಕ್ಕಾಗಲ್ಲ, ಅಂಥ ತಲೆನೋವು. ಅದು ಕೆಲವು ಔಷಧಿಗಳಿದೆ ಇಲ್ಲಿ ತನಕ, ಬಟ್ ತುಂಬ ಜನ ಅದನ್ನ ಯಾರಿಗೂ ಹೇಳ್ಕೊಡಲ್ಲ. ಅವ್ರ ಪಾಡಿಗೋರು ಏನೋ ಮಾಡ್ಕೊಂಡು ಒತ್ತಾಡ್ಕೊತಾ ಹೇಗೋ ಮ್ಯಾನೇಜ್ ಮಾಡ್ಕೊತಾ ಇರ್ತಾರೆ. ಪರ್ಮನೆಂಟ್ ಕ್ಯೂರ್ ಅಂತ ಔಷಧಿಗಳು ಅಷ್ಟು ಬಂದಿಲ್ಲ ಅದಕ್ಕೆ. ಈಚೆಗೆ ಅದಕ್ಕೆ ಒಂದು ತರಹ ಸರ್ಜರಿ ಇದೆ ಅಂತ ಸ್ಪೇನ್ ನಲ್ಲಿ ಒಬ್ಬ ಡಾಕ್ಟರ್ ಕಂಡುಹಿಡಿದಿದ್ದಾರೆ ಅಂತ ಗೊತ್ತಾಯ್ತು. ನಾವು ನಮ್ಮ ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ ಅಲ್ಲಿ ಈ ತರ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ಇರ್ತೀವಿ. ಈ ಹಿಂದೆನೂ ಕೂಡ ಕೂದಲು ಕಸಿ, ಲಿಪೋಸೆಕ್ಷನ್, ಅದೇ ತರ ಲೇಸರ್ಗಳು, ಗೊರಕೆಗೆ ಲೇಸರ್, ಹೆಂಗಸರಿಗೆ ಲೇಸರ್, ಈ ತರ ಎಲ್ಲ ಹಲವಾರು ಆವಿಷ್ಕಾರಗಳನ್ನು ಮಾಡಿದ್ವಿ. ಸೊ ಇದೇ ರೀತಿ ಈ ಸುದ್ದಿ ಗೊತ್ತಾದಾಗ ನಮ್ಮ ಡಾಕ್ಟರ್ ಅನಿಕೇತ್ ಅವರು ಸ್ಪೇನ್ಗೆ ಹೋಗಿ ಆ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಟ್ರೈನಿಂಗ್ ತಗೊಂಡು ಬಂದು ಶುರು ಮಾಡಿದ್ರು. ಈಗಾಗಲೇ ಒಂದು 8-9 ತಿಂಗಳಾಯ್ತು. ಈಗಾಗಲೇ ಸಾಕಷ್ಟು ಕೇಸ್ಗಳನ್ನು ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಇವತ್ತು 12 ಸೆಪ್ಟೆಂಬರ್ ಇಂಟರ್ನ್ಯಾಷನಲ್ ಮೈಗ್ರೇನ್ ಆಕ್ಷನ್ ಡೇ ಪ್ರಕಾರ ಇದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮಾಧ್ಯಮದ ಮೂಲಕ ಜನರಿಗೆ ಈ ತರಹ ಚಿಕಿತ್ಸೆ ಇದೆ, ನೀವು ಮುಂಚಿನಷ್ಟು ಬಳಲಬೇಕಾಗಿಲ್ಲ, ಒದ್ದಾಡಬೇಕಾಗಿಲ್ಲ, ಬಂದು ಸರಿಯಾದ ರೀತಿ ಚಿಕಿತ್ಸೆ ಪಡ್ಕೊಂಡ್ರೆ ವಾಸಿ ಆಗುತ್ತೆ ಅನ್ನೋ ಭರವಸೆ ಮೂಲಕ ಜನರಿಗೆ ಜಾಗೃತಿ ಮಾಡಬೇಕಂತ ತಮ್ಮೆಲ್ಲರನ್ನು ಆಹ್ವಾನಿಸ್ತೀವಿ. ತಾವು ಬಂದಿದ್ದಕ್ಕೆ ನಮ್ಗೆಲ್ಲರಿಗೂ ಧನ್ಯವಾದಗಳು. ಸೊ ಈ ಮೂಲಕ ಮಾಧ್ಯಮಗಳಲ್ಲಿ, ಅದು ಟಿವಿ ಆಗಿರ್ಬೋದು, ಪ್ರಿಂಟ್ ಮಾಧ್ಯಮ ಆಗಿರ್ಬೋದು, ಎಲ್ಲೆಡೆ ಸುದ್ದಿಯನ್ನು ಹಬ್ಬಿಸಿ ಜನರಲ್ಲಿ ಜಾಗೃತಿ ಮಾಡಬೇಕಂತ ಕೇಳ್ಕೊಳ್ತೀವಿ. ಇದು ಬೇರೆ ಬೇರೆ ತಲೆನೋವಿಗೆ ಬರುತ್ತೆ, ಮತ್ತೆ ಎಷ್ಟು ಪರ್ಸೆಂಟ್ ಇದೆ? ಸೊ ತಲೆನೋವು ಬೇರೆ ಬೇರೆ ತರ ಇರುತ್ತೆ. ಕಾಮನ್ ಹೆಡೇಕ್ಸ್ ಅಂತ ಇರುತ್ತೆ, ಟೆನ್ಷನ್ ಟೈಪ್ ಹೆಡೇಕ್ಸ್ ಅಂತ ಇರುತ್ತೆ. ರೆಫರ್ ಮಾಡ್ತಾ ಇರೋರು ನಮ್ಮ ಹುಡ್ಕೊಂಡು ಬಂದಿರೋರು ಇಂಡಿಯಾ ಎಲ್ಲ ಕಡೆಯಿಂದ ಬಂದಿದ್ದಾರೆ, ಮಹಾರಾಷ್ಟ್ರದಿಂದ, ಉತ್ತರ ಪ್ರದೇಶದಿಂದ. ಈ ಸರ್ಜರಿದು ಅವೇರ್ನೆಸ್ ಇನ್ನೂ ತುಂಬಾ ಕಡಿಮೆ, ತುಂಬಾ ಹೊಸ ಆಪರೇಷನ್. ನಮ್ಗೆ ಗೊತ್ತಿರೋ ಪ್ರಕಾರ ಇಂಡಿಯಾದಲ್ಲಿ ನಾವು ಫಸ್ಟ್ ಮಾಡ್ತಾ ಇರೋದು. ಸೊ ಪೇಷಂಟ್ಸ್ಗೂ ಅಷ್ಟೊಂದು ಗೊತ್ತಿಲ್ಲ, ಬೇರೆ ಡಾಕ್ಟರ್ಸ್ಗೂ ಅಷ್ಟೊಂದು ಗೊತ್ತಿಲ್ಲ. ಅದಕ್ಕೋಸ್ಕರ ಇದನ್ನ ಅವೇರ್ನೆಸ್ ಮಾಡಕ್ಕೆ ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಮೈಗ್ರೇನ್ ಆಕ್ಷನ್ ನಾವು ಈ ಪ್ರೋಗ್ರಾಮ್ ಮಾಡಿರೋದು. ಪ್ಲಸ್ ಇದ್ರ ಜೊತೆನೆ ಈ ಫುಲ್ ತಿಂಗಳು, ಸೆಪ್ಟೆಂಬರ್ ಫುಲ್ ತಿಂಗಳು, ನಾವು ಎಲ್ಲ ಮೈಗ್ರೇನ್ ಪೇಷಂಟ್ಸ್ಗೂ ಫ್ರೀ ಕನ್ಸಲ್ಟೇಷನ್ಸ್ ಮಾಡ್ತಾ ಇದ್ದೀವಿ. ಅವ್ರು ಬಂದ್ಬಿಟ್ಟು ಡಾಕ್ಟರ್ ದೀಕ್ಷಾ ನನ್ನ ಇಬ್ರು ಮೀಟ್ ಮಾಡ್ಬೋದು. ಅವ್ರ ಸರ್ಜರಿ ಕ್ಯಾಂಡಿಡೇಟ್ಸ್ ಇದ್ರೆ ಅದ್ರ ಬಗ್ಗೆ ಹೇಳ್ತೀವಿ. ಸರ್ಜರಿ ಇಲ್ಲ, ಮೆಡಿಸಿನ್ ಇಂದಾನೆ ಸರಿ ಹೋಗೋದು ಅಂತ ಇದ್ರೆ ಡಾಕ್ಟರ್ ದೀಕ್ಷಾ ಅವ್ರಿಗೆ ಅದಕ್ಕೆ ಟ್ರೀಟ್ ಮಾಡ್ತಾರೆ. ಸೊ ನಮ್ಮ ಉದ್ದೇಶ ಏನಂದ್ರೆ ಈ ಪ್ರೊಸೀಜರ್ ಇಂದ ಎಷ್ಟು ಜನಕ್ಕೆ ಬೆನಿಫಿಟ್ ಸಿಗುತ್ತೋ ಸಿಗ್ಬೇಕು. ಥ್ಯಾಂಕ್ ಯು. ಸೆಕೆಂಡ್, ಅವ್ರಿಗೆ ಈ ತರ ಟ್ರಿಗರ್ ಪಾಯಿಂಟ್ಸ್ ಐಡೆಂಟಿಫೈ ಮಾಡಬೇಕು. ಇವೆರಡು ಕ್ರೈಟೀರಿಯಾ ಫಿಲ್ ಆದ್ರೆ ಅವ್ರ ಮೈಗ್ರೇನ್ ಸರ್ಜರಿಗೆ ಒಳ್ಳೆ ಕ್ಯಾಂಡಿಡೇಟ್. ಸೊ ನಾವು ಈ ಟ್ರಿಗರ್ ಪಾಯಿಂಟ್ಸ್ ನ ಹೇಗೆ ಐಡೆಂಟಿಫೈ ಮಾಡ್ತೀವಿ? ಒಂದು ಪೇಷಂಟ್ ಬಂದಾಗ ನಾವು ಒಂದು ಮೈಗ್ರೇನ್ ಲಾಗ್ ಬರೆಯಕ್ಕೆ ಹೇಳ್ತೀವಿ, ಒಂದು ಎಕ್ಸೆಲ್ ಶೀಟ್ ತರ. ಅದರಲ್ಲಿ ಅವ್ರು ಡೈಲಿ ಅವ್ರ ಮೈಗ್ರೇನ್ಸ್ ನ ಎಂಟರ್ ಮಾಡ್ತಾರೆ. ಅದನ್ನ ನಾವು 2-3 ವಾರ ಸ್ಟಡಿ ಮಾಡ್ತೀವಿ. ಸೆಕೆಂಡ್, ನಮ್ಗೆ ಅವ್ರು ಹೇಳ್ತಾರೆ ಇಲ್ಲಿ ಬರುತ್ತೆ ಅಂತ. ಅದರಿಂದ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ಟ್ರಿಗರ್ ಪಾಯಿಂಟ್ ಇದೆ ಅಂತ. ನಾವು ಆಪರೇಷನ್ ಇಂದ ಮುಂಚೆ ಒಂದು ಸಣ್ಣ ಅವ್ರ ಮೈಗ್ರೇನ್ ಇರುವಾಗ ನಾವು ಇಲ್ಲಿ ಕರ್ಸ್ಬಿಟ್ಟು ಅವ್ರ ಒಂದು ಸಣ್ಣ ಇಂಜೆಕ್ಷನ್ ಕೊಡ್ತೀವಿ. ಆ ಇಂಜೆಕ್ಷನ್ ಇಂದ ಅವ್ರಿಗೆ ರಿಲೀಫ್ ಸಿಕ್ಕಿದ್ರೆ ಅಂದ್ರೆ ಮೈಗ್ರೇನ್ ಸರ್ಜರಿಯಿಂದ ಅವ್ರಿಗೆ ಸಕ್ಸಸ್ ಸಿಗೋ ಚಾನ್ಸ್ ಜಾಸ್ತಿ. ಸೊ ನಾವು ಈ ತರ ನಾವು ಚೆಕ್ ಮಾಡ್ಬಿಟ್ಟೆ ಆಪರೇಷನ್ ಮುಂದೆ ಹೋಗುತ್ತೆ. ಸೊ ಈಗ ಆಪರೇಷನ್ ಹೇಗ್ ಮಾಡೋದು? ಸೊ ಫಾರ್ ಎಕ್ಸಾಂಪಲ್, ಮೋಸ್ಟ್ ಕಾಮನ್ ಪಾಯಿಂಟ್ ಅಂದ್ರೆ ಇಲ್ಲಿ ಕಣ್ಣು ಮೇಲ್ಗಡೆ ಇರೋದು. ಅದಕ್ಕೆ ನಾವು ಹೇಗ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕಣ್ಣು ಐಲಿಡ್ ಅಲ್ಲಿ ಒಂದು ಕಟ್ ಹಾಕ್ತಿವಿ. ಎಲ್ಲರ ಕಣ್ಣಲ್ಲೂ ಒಂದು ಗೆರೆ ಇರುತ್ತೆ. ಸೊ ಈ ಸರ್ಜರಿ ಮಾರ್ಕ್ನು ಅದೇ ಗೆರೆಯಲ್ಲಿ ಬರುತ್ತೆ. ಸೊ ಯಾರಿಗೂ ಏನ್ ಗೊತ್ತಾಗಲ್ಲ. ಅಲ್ಲಿ ಕಟ್ ಹಾಕ್ಬಿಟ್ಟು ನಾವು ಈ ತರ ಜಾಗ ಮಾಡ್ತೀವಿ. ಆ ನರ್ವ್ ನ ನಾವು ಹುಡುಕ್ತಿವಿ. ಆ ನರ್ವ್ ಸುತ್ತಲೂ ಏನ್ ಇರಿಟೇಟ್ ಮಾಡ್ತಾ ಇದೆಯೋ ತೆಗಿತೀವಿ. ರಕ್ತನಾರ ಇದ್ರೆ ರಕ್ತನಾರ ತೆಗಿತೀವಿ. ಈ ತರ ಸ್ವಲ್ಪ ಮಾಂಸ ಇದ್ರೆ ಮಾಂಸ ತೆಗಿತೀವಿ. ಈ ತರ ಮೂಳೆ ಇದ್ರೆ ಒಂದ್ ಸಣ್ಣ ಮೂಳೆ ಪೀಸ್ ತೆಗಿಬಹುದು. ಸೊ ಅದನ್ನ ರಿಲೀಸ್ ಮಾಡ್ತೀವಿ. ರಿಲೀಸ್ ಮಾಡ್ಬಿಟ್ಟು ನಾವು ಹೊಲಿಗೆ ಹಾಕ್ಬಿಟ್ಟು ಮುಚ್ತೀವಿ.
ಸೈಡ್ ನರ್ವ್ ಇದ್ರೆ ಅಲ್ಲಿ ಇಲ್ಲಿ ಕೂದಲಿ ಕಟ್ ಮಾಡೋದು, ತಲೆ ಹಿಂದ್ಗಡೆ ನರ್ವ್ ಇದ್ರೆ ಅಲ್ಲೂ ಕೂದಲು ಒಳಗಡೆ ಕಟ್ ಹಾಕೋದು. ಸೊ ಇದೆಲ್ಲ ಕಟ್ಕೊಂಡು ಕೂದಲು ಒಳಗಡೆ ಬರೋದು, ಆಚೆ ಏನು ಗೊತ್ತಾಗಲ್ಲ. ಸೊ ಎಲ್ಲರೂ ಈ ಆಪರೇಷನ್ ಮಾಡಿಸ್ಕೊಂಡು ಅವತ್ತಿನ ದಿವಸನೇ ಮನೆಗೆ ಹೋಗ್ತಾರೆ. ಅವರು ಕೆಲಸಕ್ಕೆ ಒಂದು 4-5 ದಿವಸ ಆದ್ಮೇಲೆ ವಾಪಸ್ ಹೋಗ್ಬೋದು. ಇದು ರಿಸಲ್ಟ್ ಗೊತ್ತಾಗಕ್ಕೆ ಕೆಲವ್ರಿಗೆ ಮಾರನೇ ದಿವಸನೇ ಎಫೆಕ್ಟ್ ಗೊತ್ತಾಗುತ್ತೆ, ಕೆಲವ್ರಿಗೆ 1 ತಿಂಗಳಾದ್ಮೇಲೆ ಎಫೆಕ್ಟ್ ಗೊತ್ತಾಗುತ್ತೆ. ಈಗ ಇದು ಎಫೆಕ್ಟಿವ್ನೆಸ್ ಹೇಗೆ? ಪ್ರಪಂಚದಲ್ಲಿ ಈ ಸರ್ಜರಿದು 90% ಎಫೆಕ್ಟಿವ್ನೆಸ್ ಇರುತ್ತೆ. ಆ 90% ಅಲ್ಲಿ 45% ಜನ ಹೇಳ್ತಾರೆ ಮೈಗ್ರೇನ್ಸ್ ಫುಲ್ ನಿಂತ್ಬಿಟ್ಟಿದೆ, ತಿರ್ಗಾ ಬರ್ತಾನೆ ಇಲ್ಲ ಅಂತ. ಇನ್ನೊಂದು 45% ಹೇಳ್ತಾರೆ ಮೈಗ್ರೇನ್ಸ್ ಕಡಿಮೆ ಆಗಿದೆ, ಇನ್ನೂ ಬರ್ತಾ ಇದೆ ಬಟ್ ಮುಂಚೆ ಅಷ್ಟು ಬರ್ತಾ ಇಲ್ಲ, ಬಂದಾಗ್ಲೂ ಮುಂಚೆ ಅಷ್ಟು ಸಿವಿಯರ್ ಆಗಿಲ್ಲ. ಒಂದು 10% ಜನದಲ್ಲಿ ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಸೊ ಅಂದ್ರೆ ಅವ್ರಿಗೆ ಈ ಆಪರೇಷನ್ ಮಾಡ್ಲೇಬಾರ್ದಿತ್ತು. ನಾ ಹೇಳ್ದಂಗೆ ಯಾರಿಗೆ ಟ್ರಿಗರ್ ನರ್ವ್ಸ್ ಇದೆಯೋ ಓರಲ್ಲೇ ಇದು ಸಕ್ಸಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಪೇಷಂಟ್ ಬಂದ ತಕ್ಷಣ ನಾಳೆನೇ ಆಪರೇಷನ್ ಮಾಡೋಣ ಅಂತ ಅಲ್ಲ, ನಾವು ಚೆಕ್ ಮಾಡ್ಬಿಟ್ಟು ಸರಿಯಾಗಿ ನೋಡ್ಬಿಟ್ಟೆ ಈ ಆಪರೇಷನ್ ಮಾಡೋದು. ಸೊ ಇದು ಒಂದು ವಿಡಿಯೋ. ಇವರು ನಮ್ಗೆ ಗೊತ್ತಿರೋ ಪ್ರಕಾರ ಇಂಡಿಯಾಲಿ ಫಸ್ಟ್ ಪೇಷಂಟ್. We're not sure of that, but I think it is true. And this is a very new procedure that people aren't aware about, which is why she has very graciously agreed to be part of this video so that we can educate people on what migraine surgery is and how it can help people. Thank you so much for agreeing to do this. Thank you so much. So, I reduced so much. I'm taking 15 days once now. I'm feeling so much better. I'm so thankful to you. Thank you so much, and I'm feeling better now. now ಆಲೋಚನೆಗಳಿಂದ ಆಗಿರ್ಬೋದು, ಹೊಸ ಹೊಸ ಆವಿಷ್ಕಾರಗಳಿಂದ ಮುಂಚೂಣಿಯಲ್ಲಿರುವಂತಹ ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಡಾಕ್ಟರ್ ಅನಿಕೇತ್ ವೆಂಕಟರಾಮನ್ ಸರ್ ಆಗಿರ್ಬೋದು, ಡಾಕ್ಟರ್ ವೆಂಕಟರಾಮನ್ ಸರ್ ಮೈಸೂರು. ಸೊ ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಮುನ್ನುಗ್ತಿರುವಂತಹ ಒಂದು ಸಂಸ್ಥೆ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಹೆಡ್ ಏಕ್, ಯಾಕಂದ್ರೆ ಒಂದು ಸಿವಿಯರ್ ಆಗಿ ಎಲ್ಲರಿಗೂ ಕೆಲವೊಂದು ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಹೆಡ್ ಏಕ್ಸ್ ಕಾಮನ್ ಇರುತ್ತೆ. ಬಟ್ ತುಂಬಾ ದೊಡ್ಡ ಮಟ್ಟದ ಹೆಡ್ ಏಕ್ಸ್ ಇದ್ದಾಗ ಈ ತರ ಒಂದು ಸರ್ಜರಿ ಮುಖಾಂತರ, ಈ ತರ ಒಂದು ಅವ್ರಿಗೆ ಏನೇನ್ ಸಿಂಪ್ಟಮ್ಯಾಟಿಕ್ ಡಿಸಾರ್ಡರ್ಸ್ ಏನೇನು ಇದ್ರೂ ಸಹ ಮೆಡಿಕೇಶನ್ಸ್ ಮುಖಾಂತರ ಇಲ್ಲ ಸರ್ಜರಿ ಮುಖಾಂತರ ನೀವು ಅವ್ರನ್ನ ಭೇಟಿ ಆಗ್ಬೋದು, ಅವ್ರನ್ನ ಕಾಣ್ಬೋದು, ಮತ್ತೆ ಅವರ ಬಗ್ಗೆ ಮಾಹಿತಿ ಪಡಿಬೋದು. ಹೆಚ್ಚಿನ ಮಾಹಿತಿಗಾಗಿ ಇವರ ಒಂದು ಸೆಂಟರ್ಗೆ ನೀವು ಭೇಟಿ ನೀಡಿ ಡಾಕ್ಟರ್ಸ್ ನ ಒಂದು ಕನ್ಸಲ್ಟೇಷನ್ ಕೂಡ ಮಾಡ್ಬೋದು. ವಿಶೇಷವಾಗಿ ಈ ಒಂದು ಮೈಗ್ರೇನ್ ಡೇ ಅಂಗವಾಗಿ ಸೆಪ್ಟೆಂಬರ್ 12 ಇಂಟರ್ನ್ಯಾಷನಲ್ ಮೈಗ್ರೇನ್ ಡೇ ಅಂಗವಾಗಿ ಈ ಒಂದು ತಿಂಗಳು ಪೂರ್ತಿ ಫೀಸ್ ಕನ್ಸಲ್ಟೇಷನ್ ಫೀಸ್ ಕೂಡ ಫ್ರೀ ಆಗಿರುತ್ತೆ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ, ಅಂತ ವೈದ್ಯರನ್ನ ಗುರುತಿಸಿ ಅವರ ಒಂದು ಸೇವೆನ ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಸೊ ನೀವು ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ.